ಪಂಜಾಬ್ನಲ್ಲಿ ಬೆಂಕಿ ದುರಂತ ಸಂಭವಿಸಿದೆ. ಪಂಜಾಬ್ನ ಹೈವೇನಲ್ಲಿ ಇಂಧನದ ಲಾರಿ ಹೊತ್ತಿ ಉರಿದಿರುವ ದುರ್ಘಟನೆ ಸಂಭವಿಸಿದೆ. ಪಂಜಾಬ್ನ ಖನ್ನಾ ಫ್ಲೈಓವರ್ನಲ್ಲಿ ಅಗ್ನಿ ನರ್ತನ. ಇಂಧನ ಸಾಗಿಸ್ತಾ ಇದ್ದ ಲಾರಿಯಲ್ಲಿ ಬೆಂಕಿ ಕಾಣಿಸ್ಕೊಂಡು ಈ ಅವಘಡ ಸಂಭವಿಸಿದೆ. ಫ್ಲೈಓವರ್ ಉದ್ದಕ್ಕೂ ಕೂಡ ಇಂಧನ ಎಲ್ಲೆಲ್ಲಿ ಸೋರಿಕೆ ಆಯ್ತೋ ಎಲ್ಲಾ ಕಡೆಗೂ ಈ ಒಂದು ಬೆಂಕಿ ಜೊತೆಗೆ ದಟ್ಟವಾದ ಹೊಗೆ ತುಂಬಿಕೊಂಡಿದೆ. ಪಂಜಾಬ್ನ ಹೈವೇನಲ್ಲಿ ಖನ್ನಾ ಫ್ಲೈಓವರ್ ಮೇಲೆ ಈ ರೀತಿಯ ಅಗ್ನಿ ದುರಂತ ಸಂಭವಿಸಿರುವಂಥದ್ದು. ಸಾಮಾನ್ಯ ಈ ಬೈಕು ಕಾರ್ಗಳಿಗೆ ಬೆಂಕಿ ಹತ್ತಿದಾಗಲೇ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಇಂಧನ ತುಂಬಿದಂತಹ ಲಾರಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಾಗ ಅಗ್ನಿಶಾಮಕ ದಳದವರು ಹರಸಾಹಸವನ್ನೇ ಪಟ್ಬಿಟ್ರು ಅದನ್ನ ನಂದಿಸೋಕೋಸ್ಕರ. ಪಂಜಾಬ್ನ ಖನ್ನಾ ಫ್ಲೈಓವರ್ನಲ್ಲಿ ಈ ರೀತಿಯ ಅಗ್ನಿ ದುರಂತ ಸಂಭವಿಸಿರುವಂಥದ್ದು. ಆಕಾಶದ ಎತ್ತರಕ್ಕೂ ಕೂಡ ಕಪ್ಪು ದಟ್ಟ ಹೊಗೆ ಚಿಮ್ತಾ ಇರುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಅಲ್ಲೇ ಇದ್ದಾರೆ, ಇಂಧನ ಲೀಕ್ ಆಗಿದೆ, ಸುತ್ತಮುತ್ತ ಜನ ಕೂಡ ಇದ್ದಾರೆ. ಅದೆಷ್ಟು ಬೇಗ ಸ್ಪ್ರೆಡ್ ಆಯ್ತು ನೋಡಿ. ಮನೆಗಳಲ್ಲೂ ಅಷ್ಟೇ, ಒಂದು ಹನಿ ಸೀಮೆ ಎಣ್ಣೆನೋ ಪೆಟ್ರೋಲೋ ಮತ್ತೊಂದೋ ಮಗದೊಂದೋ ಸ್ವಲ್ಪ ಗ್ಯಾಸ್ ಆನ್ ಮಾಡಿ ಬೆಂಕಿ ಹತ್ತಿದಾಗಲೇ ಅಷ್ಟೊಂದು ಪ್ರಮಾಣದಲ್ಲಿ ಬೆಂಕಿ ದಟ್ಟವಾಗಿ ಹೊತ್ಕೊಳ್ಳುತ್ತೆ. ಅಂಥದ್ರಲ್ಲಿ ಇಡೀ ಗ್ಯಾಸ್ ಟ್ಯಾಂಕರೇ ಪಲ್ಟಿ ಆದಾಗ ಲೀಕ್ ಆಗಿ ಇನ್ಯಾವ ರೀತಿಯ ಪ್ರಮಾಣದಲ್ಲಿ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹೊತ್ಕೊಂಡಿರ್ಬೇಡ. ಅಲ್ಲಿ ಗಮನಿಸ್ತಾ ಇದ್ರಿ ಒಂದು ಚಿತ್ರಣದಲ್ಲಿ ಫ್ಲೈಓವರ್ ಮೇಲೆ. ಇದು ಪಂಜಾಬ್ನಲ್ಲಾಗಿದೆ. ಪಂಜಾಬ್ನ ಖನ್ನಾ ಫ್ಲೈಓವರ್ನಲ್ಲಿ ಇಂಧನ ತುಂಬಿಕೊಂಡು ಹೋಗ್ತಾ ಇದ್ದಂತಹ ಅಥವಾ ಮೂವ್ಮೆಂಟ್ ಅಲ್ಲಿ ಇದ್ದಂತಹ ಲಾರಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ತಕ್ಷಣ ಅದನ್ನು ನಿಲ್ಲಿಸೋ ಕೆಲಸ ಮಾಡಿದ್ದಾರೆ. ಬಟ್ ಆ ನಂತರ ಪಲ್ಟಿ ಆಗಿದೆ. ಇವರೇ ಮಾಡಿದ್ರು ಅಥವಾ ಏನ್ ಕತೆನೋ ಗೊತ್ತಿಲ್ಲ. ಆದ್ರೆ ಅದು ಇಂಧನ ಸೋರಿಕೆ ಆಯ್ತು. ಆಗ ಚೆಲ್ಲಿದೆ ಕೆಳಕ್ಕೆ. ಸಂಪೂರ್ಣವಾಗಿ ಎಲ್ಲೆಲ್ಲಿ ಇಂಧನ ಸೋರಿಕೆ ಆಗಿತ್ತು ಎಲ್ಲಾ ಕಡೆ ಬೆಂಕಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತಾರಲ್ಲ ಅಷ್ಟು ಬೇಗ ಹತ್ಕೊಂಡಿರುವಂತದ್ದನ್ನ ಗಮನಿಸ್ತಾ ಇದ್ರಿ. ಫ್ಲೈಓವರ್ನ ಮೇಲೆ ಅಗ್ನಿ ದುರಂತ ಆಗಿರುವಂತದ್ದು. ಅಗ್ನಿಶಾಮಕ ದಳದವರು ತಕ್ಷಣವೇ ಸ್ಥಳಕ್ಕೆ ಬಂದ್ರು, ಬೆಂಕಿ ನಂದಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಇದು ಪಂಜಾಬ್ನ ಖನ್ನಾ ಫ್ಲೈಓವರ್ನಲ್ಲಿ ಆಗಿರುವಂತಹ ಅಗ್ನಿ ದುರಂತ. ನಿರೀಕ್ಷೆಗೂ ಮೀರಿ ಅಂದ್ರೆ ದೊಡ್ಡ ಪ್ರಮಾಣದಲ್ಲೇ ಬೆಂಕಿ ಹೊತ್ಕೊಂಡಿದೆ. ಪಂಜಾಬ್ನ ಖನ್ನಾ ಫ್ಲೈಓವರ್ನಲ್ಲಿ ಅಗ್ನಿ ದುರಂತ ಸಂಭವಿಸಿದೆ. ಹೈವೇನಲ್ಲಿ ಇಂಧನದ ಲಾರಿ ಹೊತ್ತಿ ಉರಿದಿರುವಂತಹ ದುರ್ಘಟನೆ ಸಂಭವಿಸಿದೆ. ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ಬೆಂಕಿ ಗಗನದೆತ್ತರಕ್ಕೆ ದಟ್ಟ ಹೊಗೆ ಮತ್ತೆ ಬೆಂಕಿ ಕಾಣಿಸ್ಕೊಂಡಿರುವಂತದ್ದು. ತಕ್ಷಣವೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ನಂದಿಸುವಂತಹ ಕೆಲಸವನ್ನ ಮಾಡಿದ್ರಂತೆ. ಬಟ್ ಘಟನೆಗೆ ಕಾರಣ ಏನು ಅನ್ನುವಂಥದ್ದು ಇನ್ನು ಮುಂದಕ್ಕಷ್ಟೇ ತಿಳಿದು ಬರಬೇಕು. ಮತ್ತು ಲಾರಿಯಲ್ಲಿ ಇದ್ದಂಥವ್ರೆಲ್ಲರೂ ಸೇಫಾ, ಹೇಗೆ ಏನು ಎತ್ತ, ಇವೆಲ್ಲವೂ ಕೂಡ ಮುಂದಿನ ಕ್ಷಣಗಳಲ್ಲಿ ಸಿಗಬೇಕಾಗಿರುವಂತಹ ಅಪ್ಡೇಟ್. ಇದು ಪಂಜಾಬ್ನಲ್ಲಿ ಆಗಿರುವಂತಹ ಅಗ್ನಿ ದುರಂತ, ಭೀಕರ ದುರಂತ ಅಂತಲೇ ಹೇಳ್ಬೋದು. ಚಿಕ್ಕ ಪುಟ್ಟ ಈ ಬೈಕು ಕಾರ್ಗಳಿಗೆ ಬೆಂಕಿ ಹೊತ್ಕೊಂಡಾಗ್ಲೇ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಇಂಧನ ತುಂಬಿಕೊಂಡು ಹೋಗ್ತಾ ಇದ್ದ ಲಾರಿಯಲ್ಲಿ ಬೆಂಕಿ ಕಾಣಿಸ್ಕೊಳ್ತು ಅಂದ್ರೆ ಆ ಪ್ರಮಾಣವನ್ನ ನಿರೀಕ್ಷೆ ಕೂಡ ಮಾಡೋಕ್ಕಾಗಲ್ಲ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಅನಾಹುತ ಆಗಿರುತ್ತೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ. ಶಬೀರ್, ಈ ಅಗ್ನಿ ಅವಘಡಕ್ಕೆ ಕಾರಣ ಏನಾದರೂ ತಿಳಿದು ಬಂತ ಮತ್ತು ಪ್ರಾಣಾಪಾಯ ಇಂಥದ್ದೇನೂ ಆಗಿಲ್ಲ ಅನ್ನೋದ್ರ ಡೀಟೇಲ್ಸ್ ಇದೆಯಾ? ಸದ್ಯಕ್ಕೆ ಈ ಒಂದು ಅಗ್ನಿ ದುರಂತದ ಬಗ್ಗೆ ಹೆಚ್ಚಿನ ಮಾಹಿತಿ ಏನ್ ಸಿಗ್ತಾ ಇದೆ? ವಿದ್ಯಾ, ಇದು ಪಂಜಾಬ್ನ ಲುಧಿಯಾನ ನಗರದ ಖನ್ನಾ ಫ್ಲೈಓವರ್ನ ಬಳಿ ಆಗಿರುವಂತಹ ಘಟನೆ. ಆಯಿಲ್ ಟ್ಯಾಂಕರ್ ತುಂಬಿದಂತಹ ಏನು ಆಯಿಲ್ ಅನ್ನ ತುಂಬಿಕೊಂಡು ಹೊರಟಂತ ಸಂದರ್ಭದಲ್ಲಿ ಈ ಘಟನೆ ಆಗಿದೆ. ಏನು ಆಯಿಲ್ ಟ್ಯಾಂಕರ್ ಏನಿದೆ ಅದು ರೋಡ್ ನ ಡಿವೈಡರ್ಗೆ ಡಿಕ್ಕಿ ಹೊಡೆದಂತ ಪರಿಣಾಮ ಏನಿದೆ, ಅದು ಲಾರಿ ಏನಿದೆ ಅದು ಉರುಳಿ ಬಿದ್ದಿರುವಂತದ್ದು. ಈ ಸಂದರ್ಭದಲ್ಲಿ ಪೆಟ್ರೋಲ್ ಲೀಕ್ ಆಗ್ತಾ ಹೋಗಿದೆ. ಲೀಕ್ ಆದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅವಘಡ ಆಗಿರಲಿಲ್ಲ. ಜನರು ಕೂಡ ಅದನ್ನ ನೋಡ್ತಾ ಓಡಾಡ್ತಿರುವಂತದ್ದನ್ನ ಕೂಡ ನಾವು ನೋಡಬಹುದು. ಆದ್ರೆ ಏಕಾಏಕಿ
ಬೆಂಕಿ ಹೊತ್ಕೊಂಡು ಇಡೀ ಲಾರಿ ಬೆಂಕಿಗೆ ಆಹುತಿ ಆಗಿರುವಂತದನ್ನ ಕೂಡ ನಾವು ಮುಂದಿನ ದೃಶ್ಯಗಳಲ್ಲೂ ಕೂಡ ಗಮನಿಸುತ್ತಾ ಹೋಗ್ಬೋದು. ಸದ್ಯಕ್ಕೆ ಘಟನೆಯಲ್ಲಿ ಯಾರಿಗೂ ಕೂಡ ಜೀವ ಹಾನಿಗಳಾಗಿಲ್ಲ ಅನ್ನುವಂತ ಮಾಹಿತಿಗಳಿದಾವೆ. ಆದ್ರೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಲಾರಿ ಪಲ್ಟಿ ಆದಂತ ಹಿನ್ನೆಲೆಯಲ್ಲಿ ಡ್ರೈವರ್ಗೆ ಒಂದಿಷ್ಟು ಗಾಯಗಳ ಆಗಿದಾವೆ ಅನ್ನುವಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ಅದಾಗಿ ಬೇರೆ ಯಾವುದೇ ರೀತಿಯಾದಂತಹ ಘಟನೆಗಳು ಅಂದ್ರೆ ಜೀವ ಹಾನಿ ಆಗುವಂತ ಘಟನೆಗಳು ಸದ್ಯಕ್ಕೆ ನಡೆದಿಲ್ಲ. ಪಲ್ಟಿ ಆದ ಬಳಿಕ ಲಾರಿಯಿಂದ ಇಂಧನ ಸೋರುವಿಕೆ ಆಗುತ್ತೆ. ಅದಾದ ಬಳಿಕ ಜನರು ಕೂಡ ಓಡಾಡ್ತಿರ್ತಾರೆ. ಏಕಾಏಕಿ ಬೆಂಕಿ ಹೊತ್ಕೊಂಡ ಬಳಿಕ ಜನರು ಅಲ್ಲಿಂದ ದೂರ ಓಡಿ ಹೋಗುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಹೀಗಾಗಿ ಯಾವುದೇ ರೀತಿಯಾದಂತಹ ಪ್ರಾಣ ಅನಾಹುತಗಳು ಆಗಿಲ್ಲ. ಸದ್ಯಕ್ಕೆ ಏನು 5 ಫೈರ್ ಇಂಜಿನ್ ಗಾಡಿಗಳು ಕೂಡ ಈಗ ಸ್ಥಳಕ್ಕೆ ಬಂದು ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನ ಕೂಡ ಮಾಡಿದವೆ. ಸದ್ಯಕ್ಕೆ ಪರಿಸ್ಥಿತಿ ಈಗ ನಿಯಂತ್ರಣಕ್ಕೆ ಬಂದಿದೆ. ಮತ್ತೆ ಇಡೀ ಜಾಗವನ್ನ ಕ್ಲಿಯರ್ ಮಾಡುವಂತ ಕೆಲಸವನ್ನ ಕೂಡ ಈಗ ಟ್ರಾಫಿಕ್ ಪೊಲೀಸರು ಮಾಡ್ತಾ ಇದ್ದಾರೆ. ವಿದ್ಯಾ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ ಶಬೀರ್. ಒಟ್ಟು 5 ಫೈರ್ ಎಂಜಿನ್ಗಳು ಸ್ಥಳಕ್ಕೆ ಬಂದು ಬೆಂಕಿ ನಂದಿಸುವಂತಹ ಕೆಲಸ ಕೂಡ ಆಯ್ತಂತೆ. ಡಿವೈಡರ್ಗೆ ಡಿಕ್ಕಿ ಹೊಡೆದ್ರ ಪರಿಣಾಮ ಲಾರಿ ಕೆಳಗೆ ಪಲ್ಟಿ ಆಗಿದೆ. ಆಗ ಈ ಅವಘಡ ಸಂಭವಿಸಿದೆ.